ಎಸ್ ಸ್ನೇಹಿತ ನಮಸ್ಕಾರ. ನಮ್ಮ ನಾಗರಾಜು, ಮೈಸೂರು ಜಿಲ್ಲೆ ವರದಿಗಾರ. ಬಿಸಿ ಬಿಸಿ ಇಡ್ಲಿ ಬೆಳಗ್ಗೆ ತಿಂತಾ ಇದ್ದೀನಿ. ಆದರೆ ಇದು ಇಂದಿರಾ ಕ್ಯಾಂಟೀನು ಒಳ್ಳೆ ಮಲ್ಲಿಗೆ ಇಡ್ಲಿ ಥರ ಇದೆ. ಇದು ತಿಂಡಿ ಚೆನ್ನಾಯ್ತಾ? ಡೈಲಿ ಇಲ್ಲೇ ಊಟ ಮಾಡ್ತೀಯಾ? ಓಕೆ ಓಕೆ. ಹಾಗೆ ಒಂದಷ್ಟು ಜನ ಇಲ್ಲಿದ್ದಾರೆ. ಸರ್ ಹೆಂಗಿದೆ ತಿಂಡಿ? ಚೆನ್ನಾಗಿದೆಯಾ? ರಾತ್ರಿ ಹೊತ್ತು ಒಂದು ಸಾರಿ ತೆಗಿಯಲ್ಲ ಅಂತಾರೆ. ಗೊತ್ತಿಲ್ಲ. ಒಂದೊಂದ್ಸರಿ ತೆಗಿಯಲ್ಲ ಅಂತಾರಲ್ಲ. ಓಕೆ ಸರ್, ತಿಂಡಿ ಹೇಗಿದೆ? ಚೆನ್ನಾಗಿದೆ. ಹೌದಾ? ಎಲ್ಲಿರ್ತೀರ ತಾವು? ಮಧ್ಯಾಹ್ನ ಊಟಕ್ಕೆ ಬರ್ತೀರಿ? ಕಾಲಲ್ಲಿ ಲೆಕ್ಚರರು. ಓಕೆ ಓಕೆ. ನಮ್ಮೂರವರೇ, ಬಟ್ ನಿಮ್ಮ ವೃತ್ತಿ ಯಾವುದನ್ನು ನಂಗೆ ಗೊತ್ತಿಲ್ಲ ಅಷ್ಟೇ. ಹಾಗಾಗಿ ನಮ್ಮ ಬಂದೂರಿನವರೇ. ತಿಂಡಿ ಆಗಿದೆ ಸರ್? ಹಾಂ 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 ಹಾಂ. ಬಾಕಿ ತಿಂಡಿನೂ ಚೆನ್ನಾಗಿರುತ್ತೆ. ಹೌದು. ಮತ್ತೆ ಇಲ್ಲಿ ನೀಟ್ನೆಸ್ ಅಷ್ಟೇ ಚೆನ್ನಾಗಿದೆ. ಓಕೆ ಓಕೆ. ಈಗ ನಾನು ತುಂಬ ದಿನ ಆಯ್ತು ಸರ್ ಈ ಇಂದಿರಾ ಕ್ಯಾಂಟೀನ್ ಬಗ್ಗೆ ಈ ಕಡೆ ಬಂದು. ಹಾಗೆ ಸುಮ್ಮನೆ ಬಂದೆ. ಇಡ್ಲಿ ತುಂಬ ಚೆನ್ನಾಗಿದೆ ಇಡ್ಲಿ. ಮತ್ತು ತಾವು ಹೇಳಿದ್ರು ನೀಟ್ನೆಸ್ ಕೂಡ ಚೆನ್ನಾಗಿದೆ ಅಂತ. ಒಂದೇನಂದರೆ ರಾತ್ರಿಯವ್ರಿಗೆ ಪಾಪ ಇಲ್ಲಿ ಥಿಯೇಟ್ರ್ಗಳೆಲ್ಲ ಬರ್ತಾರಲ್ಲ ಸಿನಿಮಾ ನೋಡೋದಕ್ಕೆ ಹೊರಗಡೆ ಊರಿಂದ, ಅವರು ರಾತ್ರಿ ಹೊತ್ತು ಒಂದು ಸಾರಿ ಮಧ್ಯೆ ಬಾಗಿಲಾಕ್ಬಿಟ್ಟಿರ್ತಾರೆ ಸರ್. ನಾವು ತಿಂಡಿ ತಿನ್ಕೊಂಡು ಸಿನಿಮಾಗೆ ಹೋಗೋಣ ಅಂತಂದರೆ ಬಾಗಿಲಾಕ್ಬಿಟ್ಟಿರ್ತಾರೆ ಇರ್ತಾರೆ. ನೈಟ್ ಬಂದಿಲ್ಲ. ಮಧ್ಯಾಹ್ನ ಅಂತೂ ಊಟ ಮಧ್ಯಾಹ್ನ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಓಕೆ ಓಕೆ. ತಿಂಡಿ ಹೇಗಿದೆಯಪ್ಪ ವಿನಯ್? ತಿಂಡಿ ಹೇಗಿದೆ? ಚೆನ್ನಾಗಿದೆಯಾ? ಯಾವಾಗಲೂ ಇಲ್ಲೇ ತಿಂಡಿ ತಿಂತೀರಾ? ಯಾವಾಗಲೂ? ಯಾವಾಗ ತಿಂತೀರಾ? ಯಾವ ಊರವರು? ಓ, ಬೀಡ್ನಳ್ಳಿಯವರಾ? ನಮ್ಮ ಅನ್ನದಾತರು, ಧರ್ಮಸ್ಥಳ. ಇಡ್ಲಿ ಇಷ್ಟನಾ? ಮಲ್ಲಿಗೆ ಹೂವು ತಿಂದಂಗೆ ಆಯ್ತದೆ. ಹಾಂ ಹಾಂ. ಓಕೆ ಓಕೆ. ಆಮೇಲೆ ಮಧ್ಯಾಹ್ನ ಊಟ ಮಾಡ್ತೀರಾ? ರಾತ್ರಿ ಓಪನ್ ಇರಲ್ಲ. ಬೆಳಗ್ಗೆ ಮಧ್ಯಾಹ್ನ ಮಾತ್ರ. ರಾತ್ರಿ ಹೊತ್ತು ಓಪನ್ ಮಾಡಲ್ವಾ? ರಾತ್ರಿ ಇದ್ರೆ ತಿಂತೀರಾ? ಓಪನ್ ಇದ್ರೆ ತಿಂತೀರಾ? ಬೇರೆ ಹೋಟ್ಲುಗಳಿಗೋಸ್ಕೊಂಡ್ರೆ ಇದೇ ಎಷ್ಟು ವಾಸಿ ಅಲ್ವಾ? ಗಾರೆ ಕೆಲಸದವ್ರ ಅನುಕೂಲ. ಸೂಪರ್. ಮುಂಚೆ ಚಟ್ನಿ ಹಾಕಮ್ಮ. ಇದೇ ತಿಂಡಿಗೆ 50 ರೂಪಾಯಿ 100 ರೂಪಾಯಿ ಕೊಡಬೇಕು. ಬಡವ್ರಿಗೆ ಒಳ್ಳೇದು. ಸೂಪರ್ ಆಗಿದೆ. ಇಂದಿರಾ ಕ್ಯಾಂಟೀನ್ ಬನ್ನೂರು ಇಡ್ಲಿ, ಮಲ್ಲಿಗೆ ಇಡ್ಲಿ. ನಾವು ಬಂದಿರಲಿಲ್ಲ, ಫ್ರೆಂಡ್ ಕರ್ಕೊಂಡು ಬಂದಿರೋದು. ಹೌದಾ? ಹೆಂಗಿದೆ ಸರ್ ತಿಂಡಿ? ಬನ್ನಿ. ತಿಂಡಿ ಯಾವಾಗ ತಿಂತೀರಾ ಸರ್ ಇಲ್ಲಿ? ಬರ್ತಾ ಇರ್ತೀರಾ? ಯಾವ ಊರು? ಹಾಂ, ಹೆಗ್ಗೂರವರು. ಯಾವಾಗ ತಿಂಡಿ ತಿಂತೀರಾ? ರಾತ್ರಿ ಹೊತ್ತು? ಹೌದಾ? ಯಾವಾಗಲೂ ತಿಂಡಿ ತಿಂತೀರಾ ಇಲ್ಲೇ? ಏನು ಕೆಲಸ ಮಾಡ್ತೀರಾ? ಪೇಂಟಿಂಗು. ಹೊಟ್ಟೆ ತುಂಬ ಸಿಗುತ್ತಲ್ವ ನಿಮಗೆ? ಹೆಂಗಿದೆ ರುಚಿ ಎಲ್ಲ ಹೆಂಗಿದೆ? ಮಾಡಿದ ಅನುಕೂಲ ಆಯ್ತಾ? ಓಕೆ ಓಕೆ. ಹೇಳಿ ಏನು ಹೇಳ್ತೀರಿ? ಜಿನ್ಸ್ ಐಟಮ್ ಜಾಸ್ತಿ ಆಗೈತೆ. ಈ ರೇಟಲ್ಲಿ ಈ ತರ ಊಟ ಕೊಡ್ತಾರೆ ಅಂದ್ರೆ ಬೆಲೆ ಕೊಡ್ಬೇಕು ಊಟಕ್ಕೂ ಅನ್ನೋದಕ್ಕಿಂತ ಅಲ್ವಾ? ಎಸ್. ಇದೇ ಊಟಕ್ಕೆ ಬೇರೆ ಕಡೆ 50-60 ರೂಪಾಯಿ ಊಟ ಕೊಡ್ತಾರೆ. ಹೌದೌದು. ಆಮೇಲೆ ಕಾಯ್ಕೊಬೇಕಲ್ಲ ಅಲ್ವಾ? ಇನ್ನು ಊಟ ಜಾಸ್ತಿ ಸಿಗೋ ಥರ ಆಗ್ಬೇಕಾ ಹೆಂಗೆ? ಅಂದರೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಗ. ಊಟ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪಾಪ ಅವ್ರಿಗೊಂದು ಲಿಮಿಟ್ ಇರ್ತದೆ. ಆ ಲಿಮಿಟಲ್ಲೇ ಮಾಡ್ಬೇಕು. ಅವರು ಇನ್ನೂ ಜಾಸ್ತಿ ಸಂಖ್ಯೆ ಮಾಡ್ಬೇಕಾ? ಮಾಡ್ತಾರೆ ಅವರು. ಜನ ಬಂದವ್ರು ಇಲ್ಲ ಅಂತವ್ರು ಯಾವತ್ತೂ ಹೇಳಕ್ ಕಳಿಸಿಲ್ಲ. ಮಧ್ಯಾಹ್ನ ಎಷ್ಟು 12 ಗಂಟೆ ಇಡ್ಲಿ ಬಾತ್ ಇದ್ದೇ ಇರುತ್ತೆ. ಹೌದಾ? 1 ಗಂಟೆ ಮೇಲೆ ಮೊಸರನ್ನ, ಅನ್ನ ಸಾರು ಮಾಡ್ಕೊಡ್ತಾರೆ. ನಾವು ಇಲ್ಲ ಒಂದು 50 ಸತಿ ಊಟ ಮಾಡಿದ್ದೀವಿ. ಹೌದಾ?
ನಮ್ಮ ದೇಶದ ಬೆನ್ನೆಲುಬು ಯುವಕರು ತಟ್ಟೆ ತಿಂದು ನಾವೇ ತೊಳೆದಿಡಬೇಕು. ಅದು ಒಂದು ಒಳ್ಳೆ ಒಂದು ಮನೋಭಾವನೆ. ಕೆಲವರು ಏನು ಮಾಡ್ತಾರೆ, ತಟ್ಟೆ ತಿಂದು ಎಸ್ಬಿಡ್ತಾರೆ ಅಲ್ಲಿ. ಅದು ಮಾಡಬಾರ್ದು. ಈಗ ನಮ್ಮ ಮನೆಯಲ್ಲ ನಾವು ಮಾಡ್ತಿರಲ್ವಾ, ಮತ್ತೆ ಬೇರೆ ಎಲ್ಲ ದೇವಸ್ಥಾನಗಳಿಗೆ ಹೋದ್ರೆ ನಾವೇ ತಟ್ಟೆ ತೊಳಿಬೇಕು ತಾನೆ. ಸರ್ ನಮಸ್ಕಾರ, ಹೆಂಗಿದೆ ತಿಂಡಿ? ಚೆನ್ನಾಗಿದೆ. ಹಾಂ ಹಾಂ. ಯಾವ ಡೈಲಿ ಊಟ ಮಾಡ್ತೀರಾ? ಹೌದಾ? ಹಾಂ ಹಾಂ. ಅನುಕೂಲ ಆಯಿತು, ಸರ್ಕಾರ ಮಾಡೋದು ಅನುಕೂಲ ಆಯಿತು. ಒಳ್ಳೇದು. ಜನಕ್ಕೆ ದುಡ್ಡು ಕಾಸು ಕಡಿಮೆ ಇರೋರಿಗೆ ಒಳ್ಳೆ ಬಡ್ಜೆಟ್ ಒಳ್ಳೆ ತಿಂಡಿ. ಹೌದೌದು. ಯಾವಾಗ ಊಟ ಮಾಡ್ತೀರಾ ಇಲ್ಲಿ? ಬೆಳೆ ತಿಂಡಿಗೂ ಬರ್ತದೆ, ಊಟಕ್ಕೂ ಬರ್ತದೆ. ಓಕೆ. ರಾತ್ರಿ? ರಾತ್ರಿ ಬರಲ್ಲ. ಓಕೆ. ಮನೆಗೆ ಹೋಗ್ತೀರಾ? ಅಲ್ಲ, ಈ ಕಡೆ ಬಂದಾಗ ಏನಾರ ಮಾಡ್ತೀರಾ ಅಂತ. ಆಮೇಲೆ ನಾವು ಏನು ಮಾಡ್ತೀವಿ ಗೊತ್ತೆ, ತಿಂಡಿ ತಿನ್ಬಿಟ್ಟು ಸರ್ ತಟ್ಟೆನ ಅಲ್ಲೇ ಇಟ್ಬಿಡ್ತೀವಿ ಸರ್. ಯಾಕೆಂದ್ರೆ ನಾವೇ ತೊಳೆದಿಡ್ಬೇಕಲ್ವಾ, ಅದೊಂದು ಒಂದು ಮಾನವೀಯತೆ. ಪಾಪ ನೋಡಿ, ಅವರು ವಯಸ್ಸಾದವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಒಳಗಡೆ ಅಡುಗೆ ಮನೆ ಕೆಲಸ ಇರುತ್ತೆ. ಪಾಪ ಈ ಹೆಣ್ಮಗಳಿಗೆ ತಿಂಡಿ ಹಾಕೋಕೆ ಕೆಲಸ ಇರ್ತದೆ. ಅಟ್ಲೀಸ್ಟ್ ನಮ್ಮ ಯೋಗ್ಯತೆಗೆ ನಾವು ತಿನ್ನ ತಟ್ಟೆನೂ ಕೂಡ ನಾವು ತೊಳಿಲಿಲ್ಲ ಅಂತಂದರೆ ನಮ್ಮ ತಿಂದ ಅನ್ನ ಅರ್ಗದ್ ಬೇಡವೇನ್ರಿ. ಹಾಗಾಗಿ ಒಂದಷ್ಟು ಸಾರ್ವಜನಿಕರು ದಯವಿಟ್ಟು ಈ ವಯಸ್ಸಾದವ್ರು ಯಾರು ತೊಳೆಯಲ್ಲ. ಡಸ್ಟ್ಬಿನ್ಗೂ ಹಾಕಲ್ಲ. ಎಂತ ಹಣೆ ಬರ್ರಿ ಜನ. ಯಾವಾಗ ಬುದ್ಧಿ ಕಲಿತಾರೆ ನಮ್ಮ ಇಂಡಿಯಾದವ್ರು ನೀವು? ಹಾಂ ಹಾಂ ಹಾಂ. ತೊಳಿತಾರೆ, ಅವರೇ ತೊಳಿತಾರೆ. ಮಾಸ್ಟರ್ಗಳೆಲ್ಲ ಅವರೇ ತೊಳೆದಿಡ್ತಾರೆ. ಹಾಂ ಹಾಂ ಹಾಂ. ಅಲ್ಲ, ನಾವೇನು ಅಂತಂದರೆ ನೋಡಿ. ಹಾಂ 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 ಹಾಂ. ಯಾರೋ ಒಬ್ಬೊಬ್ರು ತೊಳೆಯಲ್ಲ, ಬಿಟ್ಬಿಡೋಗ್ತಾರೆ. ಆಮೇಲೆ ಉಳಿದ ತಿಂಡಿನೂ ತಗೊಂಡು ಒಂದು ಡಸ್ಟ್ಬಿನ್ಗೆ ಹಾಕಲ್ಲ. ಅದು ಪ್ರಾಣಿಗಳಿಗಾರು ತಿಂತವೆ ಅಲ್ವೇ, ಅದನ್ನ ತಗೊಂಡು ನೀರಿಗೆ ಹಾಕ್ಬಿಡ್ತವೆ. ಓಕೆ 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 ಓಕೆ. ನಿಜ, ಅವ್ರು ಹೇಳಿದ್ದು ನಿಜ. ಯಾಕೆ ನಾವು ತಿಂಡಿ ತಿಂದಿದ್ದು ನಾವು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ ನಾವೇ ತಾನೇ ಎತ್ತಿರ್ತೀವಿ. ಅದೇ ಥರ ಇಲ್ಲೂ ಕೂಡ ರುಚಿಯಾಗಿ ನೋಡಿ, ಎಲ್ಲ ಚೆನ್ನಾಗಿ ಇಟ್ಕೊಂಡವ್ರೆ, ರುಚಿಯಾಗಿ ಇಟ್ಕೊಂಡಿದ್ದಾರೆ. ಮತ್ತು ಜನ ಜಾಸ್ತಿ ಆಗ್ತಾವ್ರೆ ಇಲ್ಲಿ ಅಲ್ವಾ? ಜನ ಜಾಸ್ತಿ ಆಗ್ತಾರಲ್ಲಮ್ಮ. ಜನ ಜಾಸ್ತಿ ಆಗ್ತಾವ್ರೆ, ಜೊತೆಗೆ ಒಂದಷ್ಟು ತಿಂಡಿ ರುಚಿಕರವಾಗಿರೋದ್ರಿಂದ ಜನ ಜಾಸ್ತಿ ಆಗಿದ್ದಾರೆ. ಇಂದಿರಾ ಕ್ಯಾಂಟೀನು ಬಂದೂರಿನಲ್ಲಿ ಭಾಳ ಚೆನ್ನಾಗಿದೆ. ಎಲ್ಲರೂ ಅಂತಿದ್ರು ಆ ಮೂಲೆಯಲ್ಲಿ ಮಾಡ್ತಾರೆ. ಜನ ಎಲ್ಲಿದ್ರು ತಿಂಡಿಗೆ ಬಂದೇ ಬರ್ತಾರೆ. ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀವಿ ನಾವು ತಿಂಡಿಗೆ. ಟೇಸ್ಟ್ ಆಗಿದೆ, ಪಲಾವು ಟೇಸ್ಟ್ ಆಗಿದೆ ತಿಂಡಿ ಅಂತ. ಹಾಗಾಗಿ ಮುಖ್ಯವಾಗಿ ಏನು ಅಂತಂದರೆ ನಾವು ತಿನ್ನಿದ್ದನ್ನ ನಾವೇ ತೊಳೆದು ಇಡಬೇಕು. ಅದು ಒಂದು ಸಂಸ್ಥೆ ನೋಡಿ, ಒಬ್ಬ ಹುಡುಗ ಬಂದವನು, ಹತ್ತಳ್ಳಿ ಹುಡುಗ ಅವನು ಎಲ್ಲರೂ ಊರಲ್ಲಿ ಏನಂತಾರೆ ಅಂದರೆ ಒಂದು ಸ್ವಲ್ಪ ಬುದ್ಧಿಮಾಂದ್ಯ ಅಂತಾರೆ. ಆ ಹುಡುಗ ಅವನೇ ತೊಗೊಂಡೋಗಿ ಅಲ್ಲಿ ತಟ್ಟೆ ಇಡ್ತಾನೆ ಅಲ್ವೇ? ಹಾಂ ಹಾಂ. ಅಲ್ಲ, ಒಬ್ಬ ಬುದ್ಧಿಮಾಂದ್ಯಗಿರುವಂಥ ಬುದ್ಧಿ ಕೆಲವರು ಇರಲ್ವಲ್ಲ, ಅದೊಂದು ಬೇಜಾರಾಗುವಂಥ ಸಂಗತಿ. ನಾನೇ ತೊಳೆದಿರ್ತೀನಿ ಕೂಡ. ಅಮ್ಮ, ತಿಂಡಿ ಹೆಂಗಿದೆ ಮೇಡಮರೇ? ತಿಂಡಿ ಹೆಂಗಿದೆ ಮೇಡಮರೇ? ಹಾಗಾಗಿ ನೋಡಿ, ನಾವು ಒಂದಷ್ಟು ಹೇಳಿದ್ರೆ ಜನ ಅರ್ಥ ಮಾಡ್ಕೋತಾರೆ. ಹಾಗಾಗಿ ಪಾಪ ಯುವಕರು ಅವರೇ ತೊಳಿತಾ ಇದ್ದಾರೆ. ತೊಳೆದಿಡ್ಬೇಕ್ರಿ ನಾವೇನೆ. ಯಾಕೆಂದರೆ ನಮ್ಮ ಮನೇಲಿ ಇದ್ರೆ ತೊಳೆದಿಡಲ್ವಾ? ಅಟ್ಲೀಸ್ಟು ಸೋಪ್ ಇರುತ್ತೆ, ಪ್ರತಿಯೊಂದು ಇರುತ್ತದೆ. ಇಲ್ಲಿ ಪ್ಲೇಟ್ಸ್ ಎಲ್ಲ ತೊಗೊಂಬಂದು ಇಲ್ಲಿ ಇಡಬೇಕು. ಯಾಕೆಂದರೆ ಅವರೆಲ್ಲ ಅಡುಗೆ ಬಾಣಸಿಗರು. ಹಾಗಾಗಿ ಲೋಟ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು ನಾವು. ನೋಡಿ, ನಮ್ಮ ರೈತರ ಮಕ್ಕಳು ಎಷ್ಟು ಜವಾಬ್ದಾರಿಯಿಂದ ಅದನ್ನು ಇಡ್ತಾರೆ ಅಂತಂದರೆ ಪ್ರತಿಯೊಬ್ಬರು ಇದನ್ನೇ ಮಾಡ್ಬೇಕ್ರಿ. ಯಾಕೆ ನಮ್ಮ ಸರ್ಕಾರ ಕೊಟ್ಟಂಥ ಇದೊಂದು ಒಳ್ಳೆ ಉತ್ತಮವಾದಂಥ ಒಂದು ಕಾಯಕಲ್ಪ. ಹಾಗಾಗಿ ನಾವು ಅದನ್ನು ಶುಚಿಯಾಗಿ ನೋಡ್ಕೊಬೇಕು. ರುಚಿಯಾಗಿ ಕೂಡ ಮಾಡುವಂಥ ಅಡುಗೆಯವರು ಮಾಡ್ತಾರೆ ಇಲ್ಲಿ. ಒಂದು ಬೇರೆ ಸಿಟಿಗಳಿಗೂ ಹೋಲಿಸ್ಕೊಂಡ್ರೆ ಅಧ್ವಾನ. ನಮ್ಮ ಸಿಟಿಗಳಿಗೆ ಹೋಲಿಸ್ಕೊಂಡ್ರೆ ಇದು ನಮ್ಮ ಬನ್ನೂರು ಭಾಳ ಒಳ್ಳೆ ವಿಶ್ವಾಸ ಇರುವಂಥದ್ದು. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ನೋಡಿ, ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ಪಾಪ ಅವರು ಅಟ್ಲೀಸ್ಟ್ ಒಂದು ಇಡ್ಲಿನಾರು ಬಂದವ್ರಿಗೆ ಕೊಡೋ ವ್ಯವಸ್ಥೆ ಮಾಡ್ತಾರೆ. ಸಡನ್ನಾಗಿ ಬೇಗ ಮಾಡುವಂಥದ್ದು ಇಡ್ಲಿ. ಆಮೇಲೆ ಮಲ್ಲಿಗೆ ಇಡ್ಲಿ ಅಂತ ಕೂಡ ಫೇಮಸ್ ಆಗ್ಬಿಡೋರು ಇವರು. ಅಮ್ಮ, ನೀವೇ ಮಾಡ್ತೀರಾ? ನಿಮ್ಮ ಕೈ ರುಚಿ ತುಂಬ ಚೆನ್ನಾಗಿದೆ. ನೋಡಿ ಪಾಪ ಅವ್ರು ಅಡುಗೆ ಮಾಡೋರು, ಅವರು ಪ್ಲೇಟ್ ತೊಳೆದಿಡ್ಬೇಕು. ಇದು ಎಂತ ಹಣೆ ಬರ, ನಾವೇ ತೊಳೆದಿಡ್ಬೇಕ್ರಿ ಪ್ಲೇಟ್ನ. ಪಾಪ ಅಡುಗೆ ಮಾಡೋರು ಬಂದು ಪ್ಲೇಟ್ ತೊಳಿತಾರೆ ಅಂತಂದರೆ ಅವ್ರಿಗೆ ಡಬಲ್ ಕೆಲಸ ಅಲ್ವಾ? ಊಟ ಮಾಡಿದ್ದೆ ನಾವು ತೊಳಿಲಿಲ್ಲ ಅಂದ್ರೆ ಹಿಂಗೆ. ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಇವರು ಕೂಡ ಇಷ್ಟಪಟ್ಟರು. ಸರ್ ನಮಸ್ಕಾರ, ತಿಂಡಿ ಬಂದ್ರಾ? ಹಾಂ, ಹೌದೇ. ಹಾಗಾಗಿ ಭಾಳ ಚೆನ್ನಾಗಿದೆ ತಿಂಡಿ ವ್ಯವಸ್ಥೆ ಎಲ್ಲ. ಮತ್ತು ನಾನು ಆಗಲೇ ಹೇಳ್ದಂಗೆ
ಪ್ರತಿಯೊಂದು ಕೂಡ ನಾವೇ ರುಚಿಯಾಗಿ ಶುಚಿಯಾಗಿ ಮಾಡೋಂಥವ್ರಿಗೆ ತೊಂದರೆ ಕೊಡಬಾರ್ದು. ನಮ್ಮ ಪ್ಲೇಟ್ನ ನಾವೇ ತೊಳೆದಿಡ್ಬೇಕ್ರಿ. ನಮ್ಮ ಪ್ಲೇಟ್ನ ನಾವು ತೊಳೆದಿಡಬೇಕು. ಇದೊಂದು ಒಂದು ಸೌಜನ್ಯತೆ ಕಲಿಬೇಕು ನೋಡಿ. ಹೀಗೆ ತಿಂಡಿ ಇಟ್ಬಿಟ್ಟೋದ್ರೆ ಅಲ್ಲ ಯಾವ ಮುಟ್ಟಾಳ್ರಿ ನೀವೆಲ್ಲ. ಪಾಪ ನಾವು ಅಟ್ಲೀಸ್ಟ್ ಒಂದು ತಿಂದಿದ್ನ ನಾವೇ ತೊಳಿಲಿಲ್ಲ ಅಂತಂದ್ರೆ ಎಂತ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದರೆ ಮಧ್ಯಾಹ್ನ ಒಳ್ಳೇದು ಯಾವತ್ತು ಒಳ್ಳೆ ರೀತಿಯಲ್ಲಿ ಮಾತಾಡೋಣ ಸರ್. ಮತ್ತು ಇಂದಿರಾ ಗಾಂಧಿ ಮೇಡಮ್ದು ಫೋಟೋ ಆ ಕಡೆ ಹಾಕಿದ್ರು, ನಾವು ಸುದ್ದಿ ಮಾಡಿದ್ಮೇಲೆ ಮತ್ತೆ ಈ ಕಡೆ ಹಾಕಿದ್ರು, ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲದಕ್ಕೂ ಕೂಡ ನೆನೆಯುವಂಥ ಕೆಲಸಗಳಾಗಬೇಕು. ಜೊತೆಗೆ ವಾರ್ಡ್ ನಂಬರ್ 21 ಬನ್ನೂರು ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ಒಂದು ಇದು ಎಲ್ಲ ಸುಮ್ಮನೆ ಏನು ಆ ರಾಜಕೀಯ ಪ್ರೇರೇಪಿಗಳು ಹೇಳ್ತಿದ್ರು, ಅಲ್ಲಿ ನಡೆಯಲ್ಲ, ಅಲ್ಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳ್ತಿದ್ರು. ಫಸ್ಟ್ ಕ್ಲಾಸಿಗೆ ನಡೀತಾ ಇದೆ, ಜನ ತಗೊಂಡಿದ್ದಾರೆ ಅದನ್ನು. ಹಾಗಾಗಿ ತಿಂಡಿ ಚೆನ್ನಾಗಿದೆ, ಅಫಿಷಿಯಲ್ ಬರ್ತಾರೆ, ಅಚ್ಚುಕಟ್ಟಾಗಿದೆ ಎಲ್ಲ. ನಾನು ಯಾವುದೇ ರೀತಿ ಅಂತ ಅವ್ರಿಗೆ ಹೇಳ್ದೇನೆ ನಾನು ಬಂದಿರೋಂಥದ್ದು, ಮತ್ತು ಅವ್ರಿಗೆ ಗೊತ್ತೇ ಇರೋ ಅಚಾನಕ್ಕಾಗಿ ಬಂದಂಥದ್ದು. ಹಾಗಾಗಿ ಇಂದಿರಾ ಕ್ಯಾಂಟೀನ್ ಬಂದೂರಿನಲ್ಲಿ ಸಕ್ಸಸ್ಫುಲ್ಲು, ಪೈಸಾ ವಸೂಲಿ ಇರೋವಂಥ ಊಟ ಸೂಪರ್. ವ್ಯವಸ್ಥೆ ಚೆನ್ನಾಗಿದೆ, ಊಟ ತಿಂಡಿ ಎಲ್ಲ ಚೆನ್ನಾಗಿದೆ ನೋಡಿ. ಪಾಪ ಅವರು ಅಡುಗೆನೂ ಮಾಡಬೇಕು, ಆ ತಾಯಿ ಅಡುಗೆನೂ ಮಾಡಿ ಆ ಪ್ಲೇಟು ಎತ್ತಬೇಕು. ಇದೇ ಥರ ನಮ್ಮ ತಾಯಿ ತಂದೆಯರಾಗಿದ್ದರೆ ನಾವು ಆ ಕೆಲಸ ಮಾಡಿಸ್ತಿದ್ವಿ ಅವ್ರ ಕೈಲಿ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಸಾರ್ವಜನಿಕರು. ನೋಡಿ, ಈ ತಾಯಿಗೂ ನಿಮಗೂ ವ್ಯತ್ಯಾಸನೇ ಇಲ್ಲ ಅನಿಸ್ಬಿಡ್ತದೆ. ಹಾಗಾದ್ರೆ ಇವ್ರಿಗೂ ಅವ್ರಿಗೂ ವ್ಯತ್ಯಾಸನೇ ಇಲ್ಲ ಅನಿಸ್ಬಿಡ್ತದೆ. ಹಾಗಾಗಿ ನೋಡಿ, ಪಾಪ ಅವರು ಒಂದು ಕಡೆ ಅಡುಗೆ ಮಾಡಬೇಕು, ಒಂದು ಕಡೆ ಪ್ಲೇಟ್ನ ಅವರೇ ತೊಳಿಬೇಕು. ಏನು ಮಾನವೀಯ ಗುಣಗಳು ಇಟ್ಕೊತೀರಿ ನೀವು ನೋಡಿ. ಆ ತಿಂಡಿನ ತಿಂತಿರಲ್ರಿ, ನಿಮ್ಮ ಯೋಗ್ಯತೆಗೆ ತಿನ್ನಕ್ಕಾಗಲ್ಲ ಕೆಲವರು ಅಂತಂದ್ರೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಡಿ. ನಾಯಿ ಪ್ರಾಣಿಗಾರ ತಿನ್ಕೋತವೆ. ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ಬೇರೆ ಪ್ರಾಣಿಗಳು ತಿನ್ಕೋತವೆ. ಸಿಟಿಗಳು ಹೋದ್ರೆ ನಿಮ್ಗೆ ಅಲ್ಲೋಗಿ ನೀವು ಕೇಳಕ್ಕಾಗಲ್ವಲ್ಲ, ಕೇಳಕ್ ತಾಕತ್ತಿರೋಲ್ಲ ಕೆಲವ್ರಿಗೆ, ಯಾಕೆ ಈ ಥರ ಮೇಂಟೈನ್ ಮಾಡಿದಿರ ಅಂತ. ಇಲ್ಲಿ ಚೆನ್ನಾಗಿರೋದನ್ನ ನೀವು ಬಳಸ್ಕೊಳಕ್ಕೆ ಯೋಗ್ಯತೆ ಇಲ್ಲ ಕೆಲವ್ರಿಗೆ, ಸತ್ಪ್ರಜೆಗಳಿಗೆ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಇಂದಿರಾ ಕ್ಯಾಂಟೀನು ಚೆನ್ನಾಗಿದೆ ತಿಂಡಿ. ರಾತ್ರಿ ಪಾಳ್ಯದವರು ಒಂದು ಸ್ವಲ್ಪ ತಿಂಡಿ ಮಾಡಬೇಕು. ಯಾಕೆಂದರೆ ರಾತ್ರಿ ಇಲ್ಲಿ ಎಲ್ಲ ಫಿಲಮ್ ಬರ್ತಾರೆ, ಎಷ್ಟೋ ಜನ ಹೊರಗಡೆ ಊರಿಂದ ಬರ್ತಾರೆ. ಪಾಪ ಇಲ್ಲಿಂದ ಹೊರಡೋದು ಪಿಕ್ಚರ್ ನೋಡ್ಕೊಂಡು 10:30 ಆಗ್ಬಿಡುತ್ತೆ. ರಾತ್ರಿ ಹೊತ್ತು ಮಾಡಿದ್ರೆ ಅನುಕೂಲ ಅನ್ನೋದು ಕೂಡ ಜನನ ಒಂದು ಆಸೆ. ಪಾಪ ನಿಮ್ಗೇನು ಅನುಕೂಲ ಇದೆಯೋ ಗೊತ್ತಿಲ್ಲ. ತುಂಬ ಸುಸಜ್ಜಿತವಾಗಿ ಮಾಡಿರೋಂಥ ಒಂದು ಇಂದಿರಾ ಕ್ಯಾಂಟೀನ್ ಬನ್ನೂರು ಸಕ್ಸಸ್ಫುಲ್ಲು. ಅದೇ ಥರ ಕಾಪಾಡ್ಕೊಳ್ಳಿ. ಇಲ್ಲಿ ಅವ್ರ ಹೆಸರೇನಮ್ಮ ಮೇಂಟೈನ್ ಮಾಡ್ತಾರಲ್ಲ, ನಮ್ಮ ಹೆಸರು ನಾಗರಾಜು. ನಮ್ಮ ರಾಶಿಯವ್ರು ಯಾವತ್ತೂ ಒಳ್ಳೇದು ಮಾಡ್ತಾರೆ ಬಿಡ್ರಿ ಜನಗಳಿಗೆ. ನಮ್ಮ ನಾಗರಾಜ್ ಅವರು ಪಾಪ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಅದೊಂದು ಖುಷಿಯಾದಂಥ ವಿಚಾರ. ಮತ್ತು ಒಳಗಡೆ ಒಳ್ಳೆ ವೈಜ್ಞಾನಿಕವಾಗಿರೋಂಥ ಒಂದು ವ್ಯವಸ್ಥೆಗಳಿದೆ. ಅದು ನಮ್ಮ ಜನನ ನೋಡಿ, ಅದನ್ನು ಅರ್ಥ ಮಾಡ್ಕೊಂಡು ನಾವೇ ತಟ್ಟೆ ತೊಳೆದಿಟ್ಟರೆ ಅದೊಂದು ಗೌರವ, ಊಟಕ್ಕೊಂದು ಗೌರವ ಕೊಟ್ಟಂಗೆ. ಹಾಗಾಗಿ ಚೆನ್ನಾಗಿದೆ, ಒಳ್ಳೆ ವಾತಾವರಣ. ಮತ್ತು ಇಲ್ಲಿ ಭಾಳ ಅತ್ಯವಶ್ಯಕತೆ ಇಲ್ಲಿ ಒಂದು ಕಡೆ ಇನ್ನು ಇದಿದೆ, ನಾಡ ಕಚೇರಿ ಇದೆ. ನಮ್ಮ ರಘುವಣ್ಣನ ತಿಂಡಿಗೆ ಬಂದರು. ಹಾಗಾಗಿ ರಘುಣ ಹೆಂಗಿದೆ ತಿಂಡಿ? ಡೈಲಿ ಬರ್ತೀರಾ ಹೆಂಗೆ? ಏನೋ ಒಂಥರ ಬೇಜಾರಾದಾಗ ಒಂಚೂರು ಟೇಸ್ಟ್ ನೋಡೋಣ ಅಂದಂಗೆ ಅಲ್ವೇ? ಬನ್ನಿ. ಹೆಂಗಿದೆ ರಘುಣ ತಿಂಡಿ? ನೀವು ಯಾವ ಥರ ಅಪ್ರೂಪಕ್ಕೆ ಮಾಡ್ತೀರಾ? ಕೆಲವೊಮ್ಮೆ ಬಂದಿದ್ದೀನಿ, ಪರವಾಗಿಲ್ಲ. ಕ್ವಾಲಿಟಿ ಕ್ವಾಂಟಿಟಿ ಹೌದೌದು, ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹೆಂಗೋ ನಮ್ಮ ಬನ್ನೂರು ಮರ್ಯಾದೆ ಉಳಿಸ್ತವ್ರೆ ಅಲ್ವೇ? ಇವತ್ತು ನಮ್ಗೆ ಯಾವ ರಾಜಕೀಯ ಬೇಡ, ಬಟ್ ಹಸಿದವ್ರಿಗೆ ಅನ್ನ ಹಾಕ್ತಾ ಇದಾರಲ್ಲ, ಇದೊಂದು ಭಾಳ ಖುಷಿಯಾದಂಥ ವಿಚಾರ. ಆಮೇಲೆ ನಾವು ಊಟ ಮಾಡಿದ್ಮೇಲೆ ಪ್ಲೇಟ್ನ ನಾವೇ ತೊಳೆಯಲ್ಲ ಸರ್. ಪಾಪ ಅಲ್ಲಿ ಇಟ್ಬಿಡ್ತಾರೆ. ಅಡುಗೆ ಮಾಡೋರು ಪ್ಲೇಟ್ ತೊಳಿಬೇಕು, ಮೇಂಟೈನ್ ಮಾಡೋರು ಪ್ಲೇಟ್ ತೊಳಿಬೇಕು. ಅದೊಂದು ಸೌಜನ್ಯ ನಮ್ಮ ಬನ್ನೂರು ಜನ ಒಂಚೂರು ಬೆಳೆಸ್ಕೊಂಡ್ರೆ ಅನುಕೂಲ. ಅವರೇ ತಲೆ ಕೊಟ್ರೆ ಆಗುತ್ತೆ. ಹೌದು. ಅಲ್ಲೊಂದು ಬೋರ್ಡ್ ಹಾಕ್ಬಿಟ್ರೆ ದಯವಿಟ್ಟು. ಹೌದೌದು. ಈಗ ನಾವು ಬೇರೆ ಕಡೆ ಎಲ್ಲ ಹೋದಾಗ ನಾವೇ ತೊಳೆದಿಡ್ತೀವಿ, ಆಯ್ತಾ? ಈಗ ತಮಿಳ್ನಾಡು ಕಡೆ ಹೋದ್ರೆ ನಾವು ತಿಂದಿದ್ದು ನಾವೇ ಎಲ್ಲಿ ತೆಗಿಬೇಕದು, ಅದು ಪ್ಲೇಟ್ನ, ಆ ಪ್ಲೇಟು ಅದು ಅಥವಾ ಎಲೆ, ಅಲ್ಲೆಲ್ಲ ನಾವು ಮಾಡ್ತೀವಿ. ಅದ್ಯಾಕೆ ನಮ್ಮ ರಾಜ್ಯದಲ್ಲಿ ನಮ್ಮೂರಲ್ಲೇ ನಾವು ಒಂದು ಸೌಜನ್ಯ ಬೆಳೆಸ್ಕೊಳ್ಳಲ್ಲ? ಹೌದೌದು. ಈಗ ಬನ್ನಿ, ಇಡ್ಲಿ ತುಂಬ ಚೆನ್ನಾಗಿದೆ. ನಾನು ಈಗ ಇಡ್ಲಿ ತಿಂದೆ. ಹಾಗಾಗಿ ನಿಜವಾಗ್ಲೂ ಹಸಿದವ್ರಿಗೆ ಅನ್ನ ಒಂದು ಕಾನ್ಸೆಪ್ಟು ಭಾಳ ಚೆನ್ನಾಗಿದೆ. ಹೌದು. ಹೌದು. ಇಲ್ಲ, ನಾಗರಾಜ್ ಅಂತ ಒಬ್ರು ಮೇಂಟೈನ್ ಮಾಡ್ತಾವ್ರಣ್ಣ ಇಲ್ಲಿ, ತುಂಬಾ ಚೆನ್ನಾಗಿ ಮಾಡ್ತಾವ್ರೆ. ಮತ್ತೆ ರಾತ್ರಿ ಹೊತ್ತು ಬಾಕ್ಲಾಕಿರುತ್ತೆ ಅಂತ ಕೂಡ ಹೇಳ್ತಾರೆ ಜನ. ಹಾಗಾಗಿ ಇಲ್ಲಿ ಫಿಲಮ್ ನೋಡಕ್ ಬಂದವರು ತುಂಬಾ ಜನ ಹೇಳಿದಾರೆ, ಅಣ್ಣ ಬಾಕ್ಲಾಕಿರುತ್ತೆ ಒಂಚೂರು ಹೇಳಿ ಅಂತ.
ಹೌದೌದು ಅದೇ ಲಾಸ್ಟ್ 9 ಗಂಟೆ ಅಂತೆ, 6ರಿಂದ 9 ಇರುತ್ತೆ. ಯಜಮಾನ್ರೆ ನಮಸ್ಕಾರ, ತಿಂಡಿ ತಿನ್ನಕ್ಕೆ ಬಂದ್ರಾ? ಹಾಂ ಹಾಂ, ಡೈಲಿ ಇಲ್ಲಿಗೆ ಬರ್ತೀರಾ ತಿಂಡಿಗೆ? ಹಾಂ, ಡೈಲಿ ಬರಲ್ಲ, ಅಪರೂಪಕ್ಕೆ. ಹಾಂ, ಯಾವ ಊರವರು? ಹಾಂ ಹಾಂ.